ಪ್ರಯಾಗ್ರಾಜ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. 60 ಕಿಲೋಮೀಟರ್ ದೂರದಲ್ಲೇ ಟ್ರಾಫಿಕ್ ಬ್ಲಾಕ್. ಯಾವುದೇ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರ ಪರದಾಟ. ಮಹಾಕುಂಭ ಮೇಳಕ್ಕೆ ಹೋದವರಿಗೆ ರಸ್ತೆಯೇ ಆಶ್ರಯ ತಾಣ. ಇನ್ನ ರಸ್ತೆ ಓಪನ್ ಯಾವಾಗ ಎಂದು ತಿಳಿಯದೆ ಭಕ್ತರು ಬೀದಿ ಪಾಲು. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಫುಲ್ ಟ್ರಾಫಿಕ್ ಜಾಮ್. ಮಹಾಕುಂಭ ಮೇಳಕ್ಕೆ 11 ಕೋಟಿಗೂ ಹೆಚ್ಚು ಭಕ್ತರು ಆಗಮನ. ದೇಶದ ವಿವಿಧ ಭಾಗದಿಂದ ಹರಿದು ಬಂದ ಭಕ್ತ ಸಾಗರ. ಪ್ರಯಾಗ್ರಾಜ್ನ ರಸ್ತೆಗಳು ಜಾಮ್ ಆಗಿ ಭಕ್ತರ ಪರದಾಟ. ಮಹಾಕುಂಭ ಮೇಳದಲ್ಲಿ 60 ಕಿಲೋಮೀಟರ್ ರಸ್ತೆ ಬ್ಲಾಕ್ ಆಗಿದೆ. ಪ್ರಯಾಗ್ರಾಜ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈಗ ಪ್ರಯಾಗ್ರಾಜ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದ್ದು 60 ಕಿಲೋಮೀಟರ್ ದೂರದಲ್ಲೇ ಟ್ರಾಫಿಕ್ ಬ್ಲಾಕ್ ಆಗಿದೆ. ಹೀಗಾಗಿ ಪ್ರಯಾಣಿಕರು ಪರದಾಡುವಂತಾಗಿದ್ದು ಮಹಾಕುಂಭ ಮೇಳಕ್ಕೆ ಹೋದವರಿಗೆ ರಸ್ತೆಯೇ ಈಗ ಆಶ್ರಯ ತಾಣವಾಗಿದೆ. ಇನ್ನು ಮಹಾಕುಂಭ ಮೇಳಕ್ಕೆ ಹೋದವರಿಗೆ ರಸ್ತೆ ಓಪನ್ ಯಾವಾಗ ಎಂದು ತಿಳಿಯದೆ ಭಕ್ತರು ಬೀದಿ ಪಾಲಾಗಿದ್ದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಫುಲ್ ಟ್ರಾಫಿಕ್ ಜಾಮ್ನಿಂದ ಕೂಡಿದೆ. ಈಗ ಮಹಾಕುಂಭ ಮೇಳಕ್ಕೆ 11 ಕೋಟಿಗೂ ಹೆಚ್ಚು ಭಕ್ತರ ಆಗಮನವಾಗಿದೆ. ದೇಶದ ವಿವಿಧ ಭಾಗದಿಂದ ಹರಿದು ಬಂದ ಭಕ್ತ ಸಾಗರ. ಪ್ರಯಾಗ್ರಾಜ್ನ ರಸ್ತೆಗಳು ಜಾಮ್ ಆಗಿ ಭಕ್ತರು ಪರದಾಡುವಂತಾಗಿದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು 60 ಕಿಲೋಮೀಟರ್ ದೂರದಲ್ಲೇ ಟ್ರಾಫಿಕ್ ಬ್ಲಾಕ್ ಆಗಿದೆ. ಇದರಿಂದಾಗಿ ಜನ ಪರದಾಡುವಂತಾಗಿದ್ದು ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳಕ್ಕೆ ಹೋದವರಿಗೆ ರಸ್ತೆಯೇ ಆಶ್ರಯ ತಾಣವಾಗಿದೆ. ರಸ್ತೆಯಲ್ಲಿ ನಿಂತಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಫುಲ್ ಟ್ರಾಫಿಕ್ ಜಾಮ್. ಮಹಾಕುಂಭ ಮೇಳಕ್ಕೆ 11 ಕೋಟಿಗೂ ಹೆಚ್ಚು ಜನ ಅಂದರೆ ಭಕ್ತರು ಆಗಮಿಸಿದ್ದಾರೆ. ದೇಶದ ವಿವಿಧ ಭಾಗದಿಂದ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಪ್ರಯಾಗ್ರಾಜ್ನ ರಸ್ತೆಗಳು ಫುಲ್ ಟ್ರಾಫಿಕ್ ಜಾಮ್ನಿಂದಾಗಿ ಭಕ್ತರು ಪರದಾಡುವಂತಾಗಿದೆ. 60 ಕಿಲೋಮೀಟರ್ ದೂರದಲ್ಲೇ ಟ್ರಾಫಿಕ್ ಬ್ಲಾಕ್ ಆಗಿದೆ. ಹೀಗಾಗಿ ರಸ್ತೆಯಲ್ಲಿ ನಿಂತಿದ್ದಾರೆ ಪ್ರಯಾಣಿಕರು. ಮಹಾಕುಂಭ ಮೇಳಕ್ಕೆ ಹೋದವರಿಗೆ ರಸ್ತೆಯೇ ಆಶ್ರಯ ತಾಣವಾಗಿದೆ. ರಸ್ತೆ ಯಾವಾಗ ಓಪನ್ ಅನ್ನೋದನ್ನ ತಿಳಿಯದೆ ಭಕ್ತರು ಬೀದಿ ಪಾಲಾಗಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ 144 ವರ್ಷಗಳ ಬಳಿಕ ನಡೆಯುತ್ತಿರುವಂತಹ ಮಹಾಕುಂಭ ಇದು. ಈ ಒಂದು ಮಹಾಕುಂಭದಲ್ಲಿ ಸಾಕಷ್ಟು ಕೋಟಿ ಜನ ಹರಿದು ಬರ್ತಾ ಇದ್ದು ಹೀಗಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರಯಾಗ್ರಾಜ್ನಲ್ಲೀಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. 60 ಕಿಲೋಮೀಟರ್ ದೂರದಲ್ಲೇ ಟ್ರಾಫಿಕ್ ಬ್ಲಾಕ್ ಆಗಿದೆ. ಮಹಾಕುಂಭ ಮೇಳಕ್ಕೆ ಹೋದವರಿಗೆ ರಸ್ತೆಯೇ ಆಶ್ರಯ ತಾಣವಾಗಿದೆ. ಯಾವಾಗ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಅನ್ನೋದನ್ನ ತಿಳಿಯದೆ ಭಕ್ತಾದಿಗಳು ಪರದಾಡ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಈಗ ಟ್ರಾಫಿಕ್ ಜಾಮ್ ಉಂಟಾಗಿ ದೇಶದ ವಿವಿಧ ಭಾಗದಿಂದ ಹರಿದು ಬಂದ ಭಕ್ತ ಸಾಗರ. ಪ್ರಯಾಗ್ರಾಜ್ನ ರಸ್ತೆಗಳು ಜಾಮ್ ಆಗಿ ಭಕ್ತರು ಪರದಾಡುವಂತಾಗ್ತಾ ಇದೆ. ಇನ್ನು ಮಹಾಕುಂಭ ಮೇಳಕ್ಕೆ ಹೋದವರಿಗೆ ರಸ್ತೆಯೇ ಆಶ್ರಯ ತಾಣವಾಗಿದೆ. ಇತ್ತ ಪ್ರಯಾಗ್ರಾಜ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು ಭಕ್ತರು ಕೋಟಿಗಟ್ಟಲೆ ಹರಿದು ಬರ್ತಾ ಇದ್ದಾರೆ. ಮಹಾಕುಂಭ ಮೇಳಕ್ಕೆ ಹೋದವರಿಗೆ ರಸ್ತೆಯೇ ಈಗ ಆಶ್ರಯ ತಾಣವಾಗಿ ಬಿಟ್ಟಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ಏನ್ ಮಾಡಬೇಕು ಅನ್ನೋದನ್ನ ತಿಳಿಯದೆ ಭಕ್ತರು ಪರದಾಡ್ತಾ ಇದ್ದಾರೆ ರಸ್ತೆಯಲ್ಲಿ.